ಪೇಜಲ್ಲಿ ಎಕ್ಸ್ಪ್ಲೋರಿಂಗ್ ವಿಡಿಯೋ ಹಾಕಿ ಬಿಚಾನ್ ಟೈಮ್ ಆಯಿತು ಅಂತ ಬಸ್ ಹತ್ಕೊಂಡು ಈ 2 ಬಸ್ಗಳನ್ನ ಚೇಂಜ್ ಮಾಡ್ಕೊಂಡು ನಾನು ಸೀದಾ ಬಂದಿದ್ದೆ ಇಲ್ಲಿಗೆ. ನಾನು ಕರೆಕ್ಟು ರೋಡಲ್ಲಿ ಹೋಗ್ತಿದ್ದೀನಿ ಅಂತ ಕನ್ಫರ್ಮ್ ಆಗಿದ್ದೆ. ಈ ಗ್ಯಾಪಲ್ಲಿ ಈ ಡೈರೆಕ್ಷನ್ನ ನೋಡಿದಾಗ ಮೇನ್ ಎಂಟ್ರೆನ್ಸ್ನ ಬಿಟ್ಟು ಗಲ್ಲಿ ಪಲ್ಲಿ ನುಗ್ಗಿ ಬೀಚ್ ಸೈಡಿಗೆ ಏನೋ ಎಂಟ್ರಿ ಕೊಟ್ಟೆ. ಬಟ್ ಇಲ್ಲೇನೋ ಬೇರೆ ಪ್ರೋಗ್ರಾಮೇ ನಡೀತಿದೆ. ಇಷ್ಟೊಂದು ಜನ ಈ ಬಿಸಿಲಲ್ಲಿ ಶಾಮಿನ ರೆಡಿಯಲ್ಲಿ ಸನ್ಸೆಟ್ ನೋಡ್ತಿದ್ದಾರೆ ಅನ್ಕೊಂಡೆ. ಬಟ್ ಮ್ಯಾಟ್ರ್ ಬೇರೆದೇ ಇರ್ಬೋದು ಅಂತ ಪಕ್ಕದಲ್ಲೇ ಟೀ ಶಾಪಲ್ಲಿ ಟೀ ಕುಡ್ಕೊಂಡು ಇವಾಗ ಸ್ವಲ್ಪ ಇಂಟ್ರೊಡಕ್ಷನ್ಗೆ ಬರೋಣ. ಈ ಬೀಚ್ ನೇಮ್ ಬಂದು ಸೋಮೇಶ್ವರ ಬೀಚ್ ಅಂತ. ಇದು ಸ್ವಲ್ಪ ಬೇರೆ ಬೀಚ್ಗಳಿಗೆ ಹೋಲಿಸಿದ್ರೆ ಯೂನಿಕ್, ಯಾಕಂದ್ರೆ ಟೆಂಪಲ್ ಪಕ್ಕದಲ್ಲೇ ಬೀಚ್ ಇದೆ. ಸೊ ಸ್ವಲ್ಪ ಸ್ಪೆಷಲ್ ಹೋಗೋರು. ಈ ಜಾಗನೇ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಅನ್ಕೊಂಡೆ. ಬಟ್ ಈ ರೋಡಲ್ಲಿ ತುಂಬಾ ಜನ ಓಡಾಡ್ತಿದ್ರು ಅಂತ ಕೇಳ್ಕೊಂಡು ಹೋದೆ. ಪಕ್ಕದಲ್ಲೇ ಒಂದು ಕೊಳ ಇತ್ತು. ಇಷ್ಟು ದಿನಕ್ಕೆ ನಾನು ಮಂಗಳೂರಲ್ಲಿ ಇವತ್ತಿಗೂ ಕೊಳ ನೋಡ್ತಿರೋದು. ಹಂಗೆ ಸೀದಾ ನಡ್ಕೊಂಡು ಹೋದ್ರೆ ನಾವು ಸೀದಾ ಮೇನ್ ಎಂಟ್ರೆನ್ಸಿಗೆ ಬರ್ತೀವಿ ಟೆಂಪಲ್ ಇಂದ. ಅಲ್ಲೇ ಸೈಡಲ್ಲಿ ಕೈ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ. ದೇವಸ್ಥಾನ ಮಾತ್ರ ಹೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಬೇರೆ ಕರೆಕ್ಟ್ ಟೈಮಿಗೆ ಬಂದಿದ್ದೆ. ಈವ್ನಿಂಗ್ 5:30ಗೆ ಓಪನ್ ಅಂತೆ. ಜನನೂ ಇರಲಿಲ್ಲ, ಯಾರು ಇಲ್ಲ, ಫುಲ್ ಪೀಸ್ ಆಗಿತ್ತು. ಈ ಟೆಂಪಲ್ ಮಾತ್ರ ನಿಮಗೆ ಬೇರೆನೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ದೇವಸ್ಥಾನದಲ್ಲೇ ನಿಮಗೆ ಒಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ಸಹ ಸಿಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಬೀಚ್ ಹತ್ರ ಹೋಗೋಣ ಅಂತ. ಆರಾಮಾಗಿ ಕುತ್ಕೊಂಡು ಸನ್ಸೆಟ್ ನೋಡ್ತೀನಿ ಅಂದ್ರೆ ಮಸ್ತಾಗಿದೆ ಜಾಗ. ಅದರಲ್ಲೂ ಲವರ್ಸ್ಗಳಿಗೆ ಹೇಳಿ ಮಾಡಿಸಿರೋ ಸ್ಪಾಟುಗಳು ಇದು. ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗೋಕ್ಕೆ ಎಕ್ಸಿಟ್ ಆಗೋಕ್ಕೆ ಬಿಚಾನ್ ದಾರಿ ಇದೆ. ಬಟ್ ನಾನೇ ಅಲ್ಲಿ ಸ್ವಲ್ಪ ಸಿಕ್ಕಾಗಿದೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಬೀಚ್ ಮಾತ್ರ ಚಿಂದಿ ಆಗಿದೆ ಗುರು. ಆರಾಮಾಗಿ ಕುತ್ಕೊಂಡು ಸನ್ಸೆಟ್ ಮುಗಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಇವತ್ತಿನ ಕತೆ ಇಷ್ಟೇ. ಇದೇ ಸ್ವೆಗಲ್ಲಿ ಮತ್ತೆ ಸಿಗೋಣ.